ನಮ್ಮ ಹಿಂದಿನ ವಿಡಿಯೋದಲ್ಲಿ ವೇದವ್ಯಾಸರು ಹೇಗೆ ಗಾಂಧಾರಿಯ 101 ಮಕ್ಕಳ ಜನನಕ್ಕೆ ಸಹಾಯ ಮಾಡುತ್ತಾರೆ ಅಂತ ನೋಡಿದ್ವಿ. ಈಗ ಅದನ್ನು ಮುಂದುವರೆಸುತ್ತಾ ಇನ್ನಷ್ಟು ಸನ್ನಿವೇಶಗಳನ್ನು ನೋಡೋಣ. ವೇದವ್ಯಾಸರು ಸನ್ಯಾಸಿಯಾಗಿದ್ದರೂ ಕುರುಕುಲಕ್ಕೆ ಯಾವಾಗಲೂ ಅವರ ಮಾರ್ಗದರ್ಶನ ಲಭಿಸುತ್ತಿತ್ತು. ಕುಂತಿಯ ಆಜ್ಞೆಯಂತೆ ಪಾಂಡವರು ದ್ರೌಪದಿಯ ವಿವಾಹವಾಗಬೇಕಾದ ಸಂದರ್ಭದಲ್ಲಿ ಧರ್ಮ ಸೂಕ್ಷ್ಮವನ್ನು ಯುಧಿಷ್ಠಿರನಿಗೆ ತಿಳಿಸಿ ದ್ರೌಪದಿ 5 ಪಾಂಡವರನ್ನು ವಿವಾಹವಾಗಲು ಒಪ್ಪಿಸಿ ವೇದವ್ಯಾಸರು ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತಾರೆ. ನಂತರ ಪಾಂಡವರು ಹಸ್ತಿನಾಪುರದಿಂದ ದೂರವಾಗಿ ಇಂದ್ರಪ್ರಸ್ಥದಲ್ಲಿ ಆಡಳಿತ ನಡೆಸುತ್ತಿದ್ದಾಗ ಯುಧಿಷ್ಠಿರನಿಗೆ ರಾಜಸೂಯ ಯಾಗವನ್ನು ಮಾಡಲು ಹೇಳಿ ಅವನನ್ನು ಸಾಮ್ರಾಟನನ್ನಾಗಿಸುತ್ತಾರೆ. ಪಾಂಡವರ ವನವಾಸದ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಅವರನ್ನು ಅಜ್ಞಾತವಾಸಕ್ಕೆ ತಯಾರು ಮಾಡಿ ಮುಂದೆ ತಮ್ಮ ರಾಜ್ಯವನ್ನು ಮತ್ತೆ ಪಡೆಯಲು ಸಹಾಯ ಮಾಡುತ್ತಾರೆ. ಪಾಂಡವರು ಹಾಗೂ ಕೌರವರ ದ್ವೇಷ ತಾರಕಕ್ಕೇರಿ ಒಬ್ಬರನ್ನೊಬ್ಬರು ಕೊಲ್ಲಲು ಯೋಚಿಸಿದಾಗ ಧೃತರಾಷ್ಟ್ರನಿಗೆ ದುರ್ಯೋಧನನನ್ನು ನಿಯಂತ್ರಣದಲ್ಲಿಡುವಂತೆ ಸಲಹೆ ನೀಡುತ್ತಾರೆ. ಮುಂದೆ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಧೃತರಾಷ್ಟ್ರನ ಸಹಾಯಕ ಸಂಜಯನಿಗೆ ದಿವ್ಯದೃಷ್ಟಿ ನೀಡಿ ರಣರಂಗದಲ್ಲಿ ನಡೆಯುವ ಪ್ರತಿ ಸನ್ನಿವೇಶವನ್ನು ಧೃತರಾಷ್ಟ್ರನಿಗೆ ತಿಳಿಯಲು ಸಹಾಯ ಮಾಡುತ್ತಾರೆ. ಕೌರವರೆಲ್ಲರೂ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದ ನಂತರ ಗಾಂಧಾರಿಯ ಶಾಪದಿಂದ ಪಾಂಡವರನ್ನು ಪಾರು ಮಾಡುತ್ತಾರೆ. ನಂತರ ಯುಧಿಷ್ಠಿರನನ್ನು ಮತ್ತೆ ಸಾಮ್ರಾಟನನ್ನಾಗಿಸಿ ಅವರ ಮುಂದಿನ ಪೀಳಿಗೆಗೂ ಸಹ ಮಾರ್ಗದರ್ಶನವನ್ನು ನೀಡುತ್ತಾ ಮಹಾಭಾರತದಲ್ಲಿ ತಾವೇ ಪ್ರಮುಖ ಪಾತ್ರವಾಗಿ ಹಾಗೂ ರಚನೆಕಾರನಾಗಿ ನಿಲ್ಲುತ್ತಾರೆ.